ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ನನ್ನದೊಂದು ನಮಸ್ಕಾರ. ಇದು ಅಭಿಮಾನಿಗಳನ್ನು ಕಣ್ತುಂಬಿದ ಸುದ್ದಿ. ಅಯ್ಯೋ, ಏನಿದು? ಇದು ನಿಜವಾಗ್ಲೂ ಸತ್ಯನಾ? ಈ ಸುದ್ದಿ ನಾವು ಕೇಳ್ತಾ ಇರುವುದು ನಿಜವಾಗ್ಲೂ ಸತ್ಯನಾ? ಇದೇ ತರ ನಮ್ಮ ಮನಸ್ಸುಗಳಲ್ಲಿ ಎಷ್ಟು ಅನುಮಾನಗಳು ಕೂಡಿ ಬರ್ತಾ ಇರ್ಬೋದು. ಹೌದು, ಇದೇ ತರನೇ ಮೀಡಿಯಾಗಳಲ್ಲಿ ಆಲ್ರೆಡಿ ವೈರಲ್ ಆಗ್ತಿರೋ ಶಫಾಲಿ ಜರವಾಲ್ ಅವರ ಸಾವಿನ ಸುದ್ದಿ ಎಷ್ಟೋ ಅನುಮಾನಗಳು ಕಂಡು ಬರುತ್ತಾ ಇದೆ. ಬಾಲಿವುಡ್ಡಿನ ಚಿರಪರಿಚಿತ ನಗುಮುಖದ ನಟಿ ಶಫಾಲಿ ಜರವಾಲ್ ಅವರು ಈಗಾಗಲೇ ನಮ್ಮೊಂದಿಗಿಲ್ಲ. ಆದರೆ ಅವರ ಅಭಿಮಾನಿಗಳು, ಸ್ನೇಹಿತರು ಇದರ ಬೇಸರವನ್ನು ಹೊರಹಾಕುತ್ತಿದ್ದಾರೆ. ಎಲ್ಲರೂ ಕೂಡ ಶಾಕ್ನಲ್ಲಿ ಕೂಡ ಇದ್ದಾರೆ. ನಾವವರ ಸಾವಿನ ಹಿಂದೆ ಏನಿದೆ ಎಂಬುದು ತಿಳಿಯೋಣ ಇವತ್ತು. ಶಫಾಲಿ ಅವರ ಪರಿಚಯ ಹೀಗಿತ್ತು. ಶಫಾಲಿ ಹೆಸರು ಕೇಳಿದರೆ ಕಾಂತಾಲಾಗ್ ಹಾಡು ನೆನಪಾಗುತ್ತೆ ಅಲ್ವಾ? ಹೌದು, 2002ರಲ್ಲಿ ಈ ಹಾಡಿನಿಂದಲೇ ಆಕೆ ಮನೆ ಮಾತಾದರು. ನಂತರ ಅನೇಕ ಮ್ಯೂಸಿಕ್ ವಿಡಿಯೋಗಳು, ರಿಯಾಲಿಟಿ ಶೋಗಳು, ಬಿಗ್ ಬಾಸ್ 13 ಇಡೀ ದೇಶಕ್ಕೆ ಆಕೆ ನಗು, ಡ್ಯಾನ್ಸ್, ಫಿಟ್ನೆಸ್ ಐಕಾನ್ ಆಗಿದ್ದರು. ಇಲ್ಲಿ ಅಚ್ಚರಿ ಏನೆಂದರೆ ಶಫಾಲಿಯವರು ಏಕಾಏಕಿ ಕುಸಿದು ಬಿದ್ದರು. ಹೌದು, ಜೂನ್ 27ರಂದು ಶಫಾಲಿಯವರು ತಮ್ಮ ಮನೆಯಲ್ಲಿ ಇದ್ದಾಗ ಏಕಾಏಕಿ ಕುಸಿದು ಬಿದ್ದರು. ಅವರು ಉಪವಾಸದಿಂದ ಇದ್ದಾರಂತೆ. ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದ ಕಾರಣ ಅವರು ಉಪವಾಸದಿಂದ ಇದ್ದಾರಂತೆ. ಅವರ ಕೆಲಸಗಾರನು ಶಫಾಲಿಯವರು ಕುಸಿದು ಬಿದ್ದದ್ದನ್ನು ಕಂಡ ಕೂಡಲೇ ಮೇಡಮ್ ಏನಾಯಿತು ಎಂದು ಕರೆದಿದ್ದಾನೆ. ಎಚ್ಚರಗೊಳ್ಳದೇ ಇರುವ ಶಫಾಲಿ ಅವರನ್ನು ನೋಡಿ ತುರ್ತಾಗಿ ಶಫಾಲಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಎಲ್ಲ ವ್ಯವಸ್ಥೆ ಕೂಡ ನಡೆಯಿತು. ಆದರೆ ಆಕೆ ಆಸ್ಪತ್ರೆಗೂ ತಲುಪದೆ ಜೀವ ಬಿಟ್ಟರು. ಶಫಾಲಿ ಅವರು ಜೀವ ಬಿಟ್ಟ ನಂತರ ಅವರನ್ನು ಆಗಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಡಾಕ್ಟರ್ ಹೇಳಿದರು, ಶಫಾಲಿಯವರು ಹೃದಯಾಘಾತದಿಂದ ತೀರಿದ್ದಾರೆ, ಅಂದರೆ ಕಾರ್ಡಿಯಕ್ ಅರೆಸ್ಟ್. ಇಲ್ಲೇ ನೋಡಿ ಶಫಾಲಿಯವರ ನಿಧಾನಕ್ಕೆ ಅನುಮಾನಕ್ಕೀಡಾಗಿದ್ದು. ಅಂತ ಸುಂದರದ ಹುಡುಗಿ ಮತ್ತು ಫಿಟ್ನೆಸ್ ಆಗಿದ್ದಂಥ ಹುಡುಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬುದು ಎಂಥ ಶಾಕ್ ಅಲ್ವಾ? ಹೌದು, ಮತ್ತು ಅವರು ಯಾವ ಪೇಷಂಟ್ ಕೂಡ ಅಲ್ಲ, ಜಿಮ್ ಕೂಡ ಹೋಗ್ತಿದ್ರಂತೆ, ಆರೋಗ್ಯದಂತವರಾಗಿ ಕಾಣಿಸ್ತಾ ಇದ್ರಂತೆ. ಆದರೆ ಶಫಾಲಿ ಅವರ ಮಾಡಿದ್ದು ತಪ್ಪು ಒಂದೇ. ಉಪವಾಸದಲ್ಲಿರುವಾಗ ತೆಗೆದುಕೊಂಡ ಕೆಲವು ಔಷಧಿಗಳು ಅವರ ಸಾವಿಗೆ ಕಾರಣವಾಗಿರುವುದು ಎಂದು ಪೊಲೀಸರು ವ್ಯಕ್ತಪಡಿಸುತ್ತಾ ಇದ್ದಾರೆ. ಅಂದು ಶಫಾಲಿಯವರು ತೆಗೆದುಕೊಂಡ ಕೆಲವು ಔಷಧಿಗಳು ಹೀಗಿವೆ: ಬ್ಯೂಟಿ ಥೆರಪಿಗೋಸ್ಕರ ಗ್ಲುಟೋಥಿಯನ್, ವಿಟಮಿನ್ ಸಿ ಡ್ರಿಪ್ಸ್. ಹೌದು, ಅವರು ವರ್ಷಗಳಿಂದ IV ಬ್ಯೂಟಿ ಥೆರಪಿ ಮಾಡಿಸ್ತಾ ಇದ್ರು. ವಿಟಮಿನ್ ಸಿ, ಗ್ಲುಟೋಥಿಯನ್ ಅಂತ ಡ್ರಿಪ್ಸ್ ತಗೊಳ್ತಾ ಇದ್ರು. ಈ ಥೆರಪಿಗಳು ಚರ್ಮ ಹೊಳೆಯಲು, ಆಂಟಿ ಏಜ್ಗಳಿಗೆ ಬಳಸಲಾಗುತ್ತೆ. ಅಯ್ಯೋ, ಈ ರೀತಿ ಕಾಣೋಕೆ ಎಷ್ಟು ಕಷ್ಟಪಟ್ಟರು ಗೊತ್ತಾ? ಅದಕ್ಕಾಗಿಯೇ ಅವರು ದಿನವಿಡೀ ಉಪವಾಸವಿದ್ದು ಥೆರಪಿ ಇಂಜೆಕ್ಷನ್ಗಳನ್ನ ಅವತ್ತಿನ ದಿನ ತೆಗೆದುಕೊಂಡಿದ್ದರು. ಡಾಕ್ಟರ್ಗಳ ಪ್ರಕಾರ ಯಾವುದೇ ಔಷಧಿ ಅಥವಾ ಥೆರಪಿ ತಗೊಳ್ಳೋ ಮುಂಚೆ ರಕ್ತ ಪರೀಕ್ಷೆ, ಇತರ ಅಂಗಾಂಗಗಳ ಸ್ಥಿತಿಯನ್ನು ನೋಡಬೇಕು. ಯಾವುದೇ ಬ್ಯೂಟಿ ಟ್ರೀಟ್ಮೆಂಟ್ಗಳಿಗೂ ವೈದ್ಯರ ಸಲಹೆ ಇಲ್ಲದೆ ಹೋಗಬಾರದು. ಏಕೆಂದರೆ ಜೀವ ಇರುವಾಗನೇ ಸುಂದರತೆ ಕಿಮ್ಮತ್ತು. ಇಷ್ಟು ಕೇಳಿದ ಮೇಲೂ ನನ್ನದೊಂದು ವಿನಂತಿ ಮಾಡ್ತೀನಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರೂ ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಥೆರಪಿ ಮಾಡಿಸಬೇಡಿ. ಅದು ಖಾಲಿ ಹೊಟ್ಟೆಗೆ ಡಯಟ್ ಮಾಡೋದು, ಉಪವಾಸ ಇಡೋದು, ಇದು ಡೇಂಜರ್. ನೀವು ಈ ಘಟನೆ ಬಗ್ಗೆ ಏನನಿಸುತ್ತೆ? ಇದು ನಿಜವಾಗ್ಲೂ ಭಾರಿ ಶಾಕ್ ಅಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಅನೇಕ ವಿಡಿಯೋಗಳಿಗೋಸ್ಕರ ನಿಮ್ಮ ಬೆಂಬಲ ನಮ್ಮೊಟ್ಟಿಗಿರಲಿ. ಧನ್ಯವಾದಗಳು.